ಸ್ವಲ್ಪ ದಯಮಾಡಿ ಸೀರಿಯಸ್ ಆಗಿ ಎಲ್ಲರೂ ಕೇಳ್ಕೊಳ್ತೀನಿ, ದಯಮಾಡಿ ಕೇಳಿಸ್ಕೊಡಿ. ನಾವು ತಮಾಷೆ ಮಾಡೋದು, ತರಲೆ ಮಾಡೋದು, ತುಂಟಾಟ ಎಲ್ಲ ನೋಡಿರ್ತೀವಿ. ಅವತ್ತೇನು ಸೀರಿಯಸ್ ಆಗಿ ಒಂದು ಮಾತು ಹೇಳ್ತಾನೆ, ಕೇಳಿಸ್ಕೊಡಿ. ಇದು ನನ್ನ ಜೀವನದ ಬಹಳ ದೊಡ್ಡ ನಿರ್ಧಾರ. ಸೊ ಆ ನಿರ್ಧಾರ ಹೇಳೋ ಸಮಯದಲ್ಲಿ ನಾನು ಮಾಧ್ಯಮದವ್ರು ಸಹಕಾರ ಎಕ್ಸ್ಪೆಕ್ಟ್ ಮಾಡ್ತೀನಿ. ಮೊದಲನೇದೇನಂತ ಹೇಳಿದ್ರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಬಹಳ ದೊಡ್ಡ ಮಟ್ಟಕ್ಕೆ ಸಹಕಾರ ಕೊಟ್ಟಿದೆ, ಅದು ಯಾವುದೂ ಅಲ್ಲ. ಈಗ ಬಂದಿರೋದೇನ್ರೆ ಎಲ್ಲ ಕೇಳ್ತಾರೋ 5 ದಿನದಿಂದ ಯಾಕೆ ಕೊಟ್ಟಿಲ್ಲ ಅಂತ. ಇವರು ಬೇರೆ ತರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. ಏನಕ್ಕೆ ಅಂದ್ರೆ ಇದು ಪ್ರೀ ಪ್ಲಾನ್ಡಾ. ಅಂಡ್ ಆಕ್ಚುಲಿ ಏನು ಅಂದ್ರೆ, ಬೇರೆ ಯಾರಾಗಿದ್ರು ಇಷ್ಟೊತ್ತಿಗೆ ಕೊಡ್ತಾ ಇದೆ. ಒಂಚೂರು ಅಂಧಾಭಿಮಾನಿಗಳಿಗೆ ದಯವಿಟ್ಟು ಹೇಳಿ, ಅಲ್ಲಿ ಚುಚ್ಚೋಕೆ ವೆಪನ್ ತಂದಿದ್ದು ದರ್ಶನ್ ಸರ್ ಜೊತೆ ಪಕ್ಕದ ಸೆಲ್ಲಲ್ಲಿ ಇದ್ರಲ್ಲ, ಬ್ಯಾರಿಕಲ್ಲಿ ಇದ್ದಂತಹವರು, ಆ ಕೇಸಲ್ಲಿ ಇದ್ದವರು. ಸೊ ಅವ್ರ ಹೆಸರು ಬಂದ್ರೆ ಇನ್ನೊಂದು ಕೇಸಿಗೆ ಲೀಡ್ ಆಗುತ್ತೆ ಅನ್ನೋ ಕಾರಣ ಕೊಡಬೇಡಪ್ಪ ಅಂತ ಸುಮ್ಮನಿದ್ದೆ. ನನ್ನ ದೊಡ್ಡತನ ಈ ಪುಣ್ಯಾತ್ಮರು ಅರ್ಥ ಮಾಡ್ಕೊಳ್ಳದೆ ನಿನ್ನೆ 2000 ಪೇಜಲ್ಲಿ ಟ್ರಾಲ್ ಮಾಡಿಸಿದ್ದಾರೆ. ನಿಮ್ಗೆ ಒಂದು ಮಾತು ಹೇಳ್ತೀನಿ ಸರ್, ನಮ್ದು ಫ್ಯಾಮಿಲಿ ಇದೆ ಸರ್, ನಿಮ್ಮ ಫ್ಯಾಮಿಲಿ ಹಂಗೋ ನಮ್ದು ಹಂಗೆ ಸರ್. ಅದೇನೋ ಕೇಳ್ತಾರೆ ಅವರು, ಕೇಳಿಸ್ಕೊಳ್ಳೋದೇನೋ ಕಿತ್ಕೊಳ್ಳೋಕ್ಕಲ್ಲ, ಏನ್ ಸರ್ ಕಿತ್ಕೊಳ್ಳ ನಿಮ್ಮ ಹತ್ರ? ಮಾಧ್ಯಮನೇ ತೋರಿಸಿದೆ ನಿಮ್ದು ವಿಗ್ ಅಂತ. ವಿಗ್ಗಲ್ಲಿ ಏನ್ ಕಿತ್ಕೊಳ್ಳಿ ಸರ್ ನಾನು? ಹೇಳಿ ಸರ್, ಏನ್ ಕಿತ್ಕೊಳ್ಳೋಣ? ಇನ್ನು ಮೀಸೆ ಗಡ್ಡ ನೀವು ಬಿಡೋದೇ ಇಲ್ಲ ಸರ್ ಕಿತ್ಕೊಳ್ಳೋಣ ಅಂದ್ರೆ. ಇನ್ನೇನೋ ಕಿತ್ಕೋಬೇಕು ಅಂದ್ರೆ ನಾನು ಯಾಕೆ ಸರ್ ಅಲ್ಲಿಗೆಲ್ಲ ಕೈ ಯಾಕೆ ಕಿತ್ಕೊಳ್ಳಿ ನಿಮ್ದು? ಹೇಳಿ ಸರ್, ಯಾಕೆ ಕಿತ್ಕೊಳ್ಳಿ? ಎಷ್ಟಿದೆ ಅಷ್ಟು ನೋಡಿ ಸರ್. ನೋಡಿ ಸರ್, ನಿಮ್ ಬ್ಯಾರಿಕಲ್ಲಿ ಇದ್ದವ್ರು ವೆಪನ್ ತೋರಿಸಿದ್ರನ್ನ ನೀವು ಬಂದು ಆನ್ಸರ್ ಮಾಡಬೇಕು. ಇದು ಯಾವುದು ಹೇಳಕ್ಕೆ ನಾನು ಮಾಧ್ಯಮದವ್ನು ಇವತ್ತು ಕರೆದಿಲ್ಲ ಸರ್. ಇವತ್ತು ಕರೆದಿರೋ ಉದ್ದೇಶ ಬೇರೆ ಸರ್. ಇವತ್ತು ಎಕ್ಸ್ಟ್ರೀಮ್ ಅನ್ನೋದು ಮೀರಿದೆ ಸರ್. ನನ್ನ ಪರ್ಸನಲ್ ಟಚ್ ಮಾಡಿ ವೆಪನ್ ತೋರಿಸಿದಾಗ್ಲೂ ನಿಮ್ಮೆಲ್ಲರಿಗೆ ಕೂತ್ಕೊಳ್ಳಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ ಸರ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದ್ರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.